ನಮಸ್ಕಾರ. ಗಣಕರಂಗ ರಿಜಿಸ್ಟರ್ ಧಾರವಾಡ ಇವರು ಭವ್ಯ ಭಾರತದ 80ನೇ ವರ್ಷದ ಸ್ವಾತಂತ್ರ್ಯೋತ್ಸವದ ಸವಿ ನೆನಪಿನಲ್ಲಿ ಏರ್ಪಡಿಸಿರುವಂತಹ ಕಥಾ ಸ್ಪರ್ಧೆಗೆ ನಾನು ಡಾಕ್ಟರ್ ಪ್ರೇಮಾ ಆಚಾರಿ, ಉಪನ್ಯಾಸಕಿ, ಮುರುಡೇಶ್ವರ ಭಟ್ಕಳ ಇಲ್ಲಿಂದ ಕಥೆಯ ಶೀರ್ಷಿಕೆ ಹೆಜ್ಜೆಗಳು, ಅದರ ಉಪಶೀರ್ಷಿಕೆ ನನಸಾದ ಕನಸು. ಸಮುದ್ರದ ಭೋರ್ಗರೆತದ ನಡುವೆ ಮುರುಡೇಶ್ವರದ ಅರಬ್ಬಿ ಸಮುದ್ರದ ಅಂಚಿನಲ್ಲಿ ಒಂದು ಸಣ್ಣ ಮೀನುಗಾರರ ಕುಟುಂಬ. ಶಾರದೆ ತನ್ನ ಮಗಳು ಶಾರ್ವರಿ ಮತ್ತು ಮಾವ ವೇಣುಗೋಪಾಲರೊಂದಿಗೆ ವಾಸವಿದ್ದಳು. ಶಾರದೆಗೆ ತನ್ನ ಮಗಳು ಒಬ್ಬ ಒಳ್ಳೆಯ ಪ್ರೊಫೆಸರ್ ಆಗಬೇಕು, 4 ಜನ ವಿದ್ಯಾರ್ಥಿಗಳಿಗೆ ವಿದ್ಯೆಯನ್ನು ಕಲಿಸಬೇಕು ಎನ್ನುವ ಆಶೆ. ಆದರೆ ಮಗಳು ಶಾರ್ವರಿಯದು ಬೇರೆಯದೇ ಕನಸು. ತಾನು ಉದ್ಯಮಿ ಆಗಬೇಕು, ಆದಷ್ಟು ಜನರಿಗೆ ತಾನು ಉದ್ಯೋಗವನ್ನು ನೀಡಿ ಕೆಲವರ ಜೀವನಕ್ಕಾದರೂ ಆಸರೆಯಾಗಬೇಕು, ಕರಾವಳಿಯ ತನ್ನದೇ ಸಮುದಾಯದ ಮೀನುಗಾರರ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಟ್ಟು ಅವರನ್ನು ಆಧುನಿಕ ತಂತ್ರಜ್ಞಾನಕ್ಕೆ ಅಳವಡಿಸಿಕೊಂಡು ಅವರ ಜೀವನವನ್ನು ಮೇಲ್ದರ್ಜೆಗೆ ಏರಿಸಬೇಕೆನ್ನುವುದು ಅವಳ ಕನಸು. ಆಗಿನ್ನೂ ಪದವಿ ಮುಗಿಸಿದ ಶಾರ್ವರಿಯನ್ನು ಆಕೆಯ ಮಾವ ಬೆಂಗಳೂರಿನ ಪ್ರತಿಷ್ಠಿತ ಕಾಲೇಜ್ ಒಂದರಲ್ಲಿ MBA ಮಾಡಲು ಸೇರಿಸ್ತಾರೆ. ಶಾರದಮ್ಮ ಆಕೆಯ ಕೋರ್ಸ್ ಮುಗಿಯುವ ಮೊದಲೇ ತನ್ನ ಅಣ್ಣ ಚಂದ್ರಯ್ಯನಿಗೆ ಮಗಳಿಗೆ ವರ ಹುಡುಕುವಂತೆ ಕೇಳಿಕೊಳ್ತಾರೆ. ಆದರೆ ಮಹತ್ವಾಕಾಂಕ್ಷೆಯ ಶಾರ್ವರಿ ಓದು ಮುಗಿದ ಮೇಲೆ ಮದುವೆಯಾಗುವಳೆ. ಯಾಕೆಂದರೆ ಶಾರ್ವರಿ ಚಿಕ್ಕಂದಿನಿಂದಲೂ ಕರಾವಳಿಯ ಮೀನುಗಾರರ ಸಮಸ್ಯೆಗಳನ್ನು ನೋಡಿಕೊಂಡು ಬೆಳೆದಿದ್ದಳು. ಶಾರ್ವರಿ ತನ್ನ ಓದು ಮುಗಿದ ಮೇಲೆ ಸುಮ್ಮನಿರದೆ ತನ್ನ ಕನಸಿನ ಉದ್ಯಮ ಕಟ್ಟಲು ಪ್ರಪ್ರಥಮವಾಗಿ ತನ್ನೂರೇ ಆದ ಮುರುಡೇಶ್ವರದಿಂದ ಹಿಡಿದು ಮಂಗಳೂರು, ಪಣಂಬೂರು, ಭಟ್ಕಳ, ಕಾರವಾರದವರೆಗೂ ಎಲ್ಲ ಮೀನುಗಾರಿಕಾ ಬಂದರುಗಳನ್ನು ಸಂದರ್ಶಿಸಿ ಅಲ್ಲಿನ ಮೀನುಗಾರರನ್ನು, ಅವರ ಸಮಸ್ಯೆಯನ್ನು, ಅವರ ಆರ್ಥಿಕ ಬಿಕ್ಕಟ್ಟುಗಳನ್ನು ಅಭ್ಯಸಿಸಿ ಒಂದು ಸಂಶೋಧನಾ ಲೇಖನವನ್ನು ತಯಾರಿ ಮಾಡಿಕೊಳ್ತಾಳೆ. ಅಷ್ಟರಲ್ಲಾಗಲೇ ಕೆನಡಾದ ಮಾಂಟ್ರಿಯಲ್ನಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬ್ಲೂ ಇಕಾನಮಿ ವಿತ್ ಡಿಜಿಟಲ್ ಟೆಕ್ ಎಂಬ ವಿಷಯದ ಜಾಗತಿಕ ವಿಚಾರ ಸಂಕಿರಣ ನಡೆಯುತ್ತದೆ ಎನ್ನುವ ಸಂದೇಶ ಶಾರ್ವರಿಗೆ ತಿಳಿಯುತ್ತದೆ. ಆ ಸಮ್ಮೇಳನಕ್ಕೆ ತಾನು ಹೋಗಲಿಕ್ಕೆ ಸಾಧ್ಯವಾಗಬಹುದೇನೋ ಎನ್ನುವ ದೂರದ ನಿರೀಕ್ಷೆಯೊಂದಿಗೆ ತನ್ನ ಸಂಶೋಧನಾ ಲೇಖನವನ್ನು ಅಲ್ಲಿ ಪ್ರಸ್ತುತಪಡಿಸಲು ಕಳಿಸುತ್ತಾಳೆ. ಅದೃಷ್ಟವೋ ಇವಳ ಪ್ರತಿಭೆಯೋ ಸಂಶೋಧನಾ ಲೇಖನ ಚೆನ್ನಾಗಿರೋದ್ರಿಂದ ಶಾರ್ವರಿಯನ್ನು ಈ ಜಾಗತಿಕ ಮಟ್ಟದ ವಿಚಾರ ಸಂಕಿರಣಕ್ಕೆ ಆಯೋಜಕರು ಆಹ್ವಾನಿಸುತ್ತಾರೆ. ಕೆಳ ಮಧ್ಯಮ ಆರ್ಥಿಕ ಪರಿಸ್ಥಿತಿ ಅವರದು. ಶಾರ್ವರಿ ಕೇವಲ ಕನಸನ್ನು ಹೊತ್ತು ಗಾಳಿಯಲ್ಲಿ ಗುದ್ದಾಡಿದಂತಿತ್ತು. ತಾತ ವೇಣುಗೋಪಾಲ್ ಅವರು ಮೊಮ್ಮಗಳನ್ನು ಶಿಕ್ಷಣ ಪ್ರೇಮಿಯಾದ ಹಾಗೂ ಸ್ಥಳೀಯ ರಾಜಕಾರಣಿ, ಕರ್ನಾಟಕದ ಮೀನುಗಾರಿಕಾ ಸಚಿವರನ್ನು ಒಂದು ಸಂಜೆ ಭೇಟಿ ಮಾಡಿಸುತ್ತಾರೆ. ಶಾರ್ವರಿಯ ವಿದೇಶ ಪ್ರಯಾಣದ ಅವಶ್ಯಕತೆ, ಮಹತ್ವಾಕಾಂಕ್ಷೆ ಮತ್ತು ಸಂದಿಗ್ಧತೆಯನ್ನು ಅರಿತ ಸಚಿವರು ವಿದೇಶ ಪ್ರಯಾಣದ ಖರ್ಚನ್ನು ವೈಯಕ್ತಿಕವಾಗಿ ಭರಿಸುವೆನೆಂದು ಆಶ್ವಾಸನೆ ಇತ್ತು. ಅದರಂತೆ ನಡೆದುಕೊಳ್ತಾರೆ. ಸಮ್ಮೇಳನದ ದಿನ ಬಂದೇ ಬಿಟ್ಟಿತು. ಶಾರ್ವರಿ ಮಂಗಳೂರಿನ ಏರ್ಪೋರ್ಟ್ನಿಂದ ಡೆಲ್ಲಿಗೆ ತಲುಪಿ ಅಲ್ಲಿಂದ ಕೆನಡಾದ ಮಾಂಟ್ರಿಯಲ್ಗೆ ಹೋಗುವುದಾಗಿತ್ತು. ಶಾರ್ವರಿಯ ಅಮ್ಮ ಶಾರದೆ ಮತ್ತು ಮಾವ ಚಂದ್ರಯ್ಯ ಮಂಗಳೂರಿನ ಏರ್ಪೋರ್ಟಿಗೆ ಶಾರದೆಯನ್ನು ಬಿಡಲು ಬರ್ತಾರೆ. ಮಗಳನ್ನು ಬೀಳ್ಕೊಟ್ಟಾಗ ಶಾರದೆಯ ಕಣ್ಣು ತುಂಬಿ ಬರುತ್ತದೆ. ಈ ಜಾಗತಿಕ ಸಮ್ಮೇಳನದಲ್ಲಿ ವಿಶ್ವದಾದ್ಯಂತ ಇರುವ ಎಲ್ಲ ಆರ್ಥಿಕ ತಜ್ಞರು, ಟೆಕ್ ಪರಿಣಿತರು ಹಾಗೂ ವಿಷಯ ತಜ್ಞರು ಅವರುಗಳಿಂದ ಈ ಸಮ್ಮೇಳನದ ಸಭಾಂಗಣ ತುಂಬಿ ತುಳುಕುತ್ತಿತ್ತು. ಹಲವಾರು ಜನರು ಹಲವಾರು ವಿಷಯದ ಮೇಲೆ ಮಂಡನೆಯನ್ನು ಮಾಡಿದ ಮೇಲೆ ಸ್ಟಾರ್ಟಪ್ ಅಥವಾ ನವೋದ್ಯಮದ ಕನಸು ಹೊತ್ತು ಬಂದಂತಹ ಯುವ ಸಂಶೋಧನಾಕಾರರ ಸರದಿ. ಮೊದಲ ಬಾರಿಗೆ ಶಾರ್ವರಿ ಹೆಸರನ್ನು ಕರೆಯುತ್ತಾರೆ. ಭಯದಿಂದ ಶಾರ್ವರಿಗೂ ಕೈ ಕಾಲು ನಡುಕ ಪ್ರಾರಂಭವಾಗ್ತದೆ. ಹೇಗೋ ಧೈರ್ಯ ತಂದುಕೊಂಡು ತನ್ನ ಸಂಶೋಧನಾ ಲೇಖನವನ್ನು ಪ್ರಸ್ತುತಪಡಿಸುತ್ತಾಳೆ. ಅವಳ ಸಂಶೋಧನಾ ಲೇಖನವನ್ನು ಪ್ರಸ್ತುತಪಡಿಸುವಂಥ ವೈಖರಿಗೆ ಸಭಾಂಗಣ ಸ್ತಬ್ಧವಾಗಿತ್ತು. ಅವಳ ಸಂಶೋಧನಾ ಲೇಖನ ಹಾಗೆ ಅವಳ ಮುಂದಿನ ಕನಸಿನ ಬಗ್ಗೆ ಅವಳಿಟ್ಟುಕೊಂಡಂತಹ ದೂರದೃಷ್ಟಿಯನ್ನು ಎಲ್ಲರೂ ಮೆಚ್ಚಿಕೊಳ್ತಾರೆ. ಆ ಜಾಗತಿಕ ವೇದಿಕೆಯಲ್ಲಿ ಹಲವಾರು ಉದ್ಯಮಿಗಳು ಶಾರ್ವರಿ ಮಾಡಲಿಕ್ಕೆ ಬಯಸಿದಂಥ ಸ್ಟಾರ್ಟಪ್ಗೆ ತಾವು ಹಣಕಾಸಿನ ಸಹಯೋಗವನ್ನು ಕೊಡೋದಕ್ಕೆ ಮುಂದಾಗ್ತಾರೆ. ಆ ನಿಟ್ಟಿನಲ್ಲಿ ಪ್ರಸ್ತಾಪವನ್ನು ಕೂಡ ಮಾಡ್ತಾರೆ. ಕೆಲವೊಂದು ಕೆನಡಾದ ಕಂಪನಿಗಳು ಅವಳಿಗೆ ಉದ್ಯೋಗಕ್ಕೆ ಆಹ್ವಾನಿಸುತ್ತಾರೆ. ಆದರೆ ಶಾರ್ವರಿ ತನ್ನ ಗುರಿ ಬೇರೆ ಇದೆ ಎಂದು ತತ್ಕ್ಷಣಕ್ಕೆ ಒಪ್ಪಿಕೊಳ್ಳದೆ ಒಂದಷ್ಟು ಕಾಲಾವಕಾಶವನ್ನು ಕೇಳಿ ಅಲ್ಲಿಂದ ಮರಳಿ ಭಾರತಕ್ಕೆ ಬರ್ತಾಳೆ. ಮನೆಗೆ ಬಂದ ಶಾರ್ವರಿ ಎಲ್ಲೋ ಕಳೆದು ಹೋಗಿದಂತಿರ್ತಾಳೆ. ಮೊಮ್ಮಗಳ ಖಿನ್ನತೆಯನ್ನು ಕಂಡು ತಾತ ವಿಚಾರಿಸುತ್ತಾರೆ. ಏನು ಸಮಸ್ಯೆ ಶಾರು? ಈ ತಾತನಿಗೆ ಹೇಳಬಾರ್ದಾ ಎಂದು ಪ್ರಶ್ನಿಸಿದಾಗ ಶಾರ್ವರಿ, ತಾತ, ನಾನು ಬ್ಲೂ ಇಕಾನಮಿಯ ಮೇಲೆ ಒಂದು ಸ್ಟಾರ್ಟಪ್ ಮಾಡೋಣ ಅಂತ ಇದ್ದೀನಿ. ಅವಳ ವಿಚಾರ ಸರಳವಾಗಿತ್ತು. ಮೀನುಗಾರರನ್ನು ನೇರವಾಗಿ ಡಿಜಿಟಲ್ ಮಾರುಕಟ್ಟೆಗೆ ಜೋಡಿಸುವುದಾಗಿತ್ತು.
ವೇಣುಗೋಪಾಲರು ತಮ್ಮ ಜೀವಿತದ ಉಳಿತಾಯದ 5 ಲಕ್ಷ ರೂಪಾಯಿ ಹಣವನ್ನು ಬ್ಯಾಂಕಿಗೆ ಹೋಗಿ ಡ್ರಾ ಮಾಡಿಕೊಂಡು ಬಂದು ಶಾರ್ವರಿಯ ಮುಂದೆ ಹಿಡಿದು, ತಗೊಮ್ಮ, ನಿನ್ನ ಭವಿಷ್ಯಕ್ಕೆ ನಾನಿಟ್ಟ ಹಣ, ನಿನ್ನ ಕನಸು ನನಸಾಗಲು ಇದನ್ನು ಬಳಸಿಕೋ ಎಂದು ಕೊಡ್ತಾರೆ. ಆರ್ದ್ರತೆಯಿಂದ ಶಾರ್ವರಿ ತಾತನ ಕಡೆಗೆ ನೋಡ್ತಾಳೆ. ಅಷ್ಟೊತ್ತಿಗೆ ಅಲ್ಲಿಗೆ ಬಂದ ಶಾರದೆ, ಬೇಡಿ ಮಾವಯ್ಯನವರೇ, ಅವಳ ಮದುವೆಗಾಗಿ ಇಟ್ಟಿದಂಥ ಹಣ ಅದು, ಈಗಲೇ ಅವಳ ಕನಸು ಅಂತ ನೀವು ಕೊಟ್ಟರೆ ಮುಂದಿನದು ಹೇಗೋ ಎಂದು ತಡೆಯುತ್ತಾಳೆ. ಆದರೆ ಮೊಮ್ಮಗಳ ಮೇಲೆ ಅಪಾರ ವಿಶ್ವಾಸವಿದ್ದ ವೇಣುಗೋಪಾಲರು ಹಣವನ್ನು ಶಾರ್ವರಿ ಕೈಗಿತ್ತು. ಹೋಗಿ ಬಾ ಮಗಳೇ, ನಿನ್ನ ಉದ್ಯಮ ನಮ್ಮ ಸಮುದಾಯಕ್ಕೆ ಹೊಸ ಬೆಳಕನ್ನು ತರಲಿ ಎಂದು ಆಶೀರ್ವದಿಸುತ್ತಾರೆ. ಇದರ ಜೊತೆಗೆ ಶಾರ್ವರಿ ಮೇಕ್ ಇನ್ ಇಂಡಿಯಾ ಭಾರತ ಸರ್ಕಾರದ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಕೃತ ಬ್ಯಾಂಕ್ ಒಂದರಲ್ಲಿ ಬಂಡವಾಳಕ್ಕೆ ನಿವೇದನೆ ಸಲ್ಲಿಸಿ ಬೆಂಗಳೂರಿಗೆ ಬಂದು ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಒಂದು ಶುಭ ದಿನದಂದು ತನ್ನ ಉದ್ಯಮವನ್ನು ಆರಂಭಿಸುತ್ತಾಳೆ. ಅವಳ ನವೋದ್ಯಮಕ್ಕೆ ತಾತನೇ ಆಸರೆ. ಯಾಕೆಂದರೆ ತಂದೆ ಇಲ್ಲದ ಹುಡುಗಿ ಶಾರ್ವರಿ. ಸ್ವಾತಂತ್ರ್ಯ ಹೋರಾಟದ ಶತಾಯುಷಿ ಕರಾವಳಿಯ ವೇಣುಗೋಪಾಲರು ಅಂದಿನ ಸ್ವಾತಂತ್ರ್ಯ ಯೋಧರಾಗಿ ಗಾಂಧಿಯುಗದ ಕೊನೆ ಕೊಂಡಿಯಾಗಿ ದೇಶಾಭಿಮಾನದಿಂದ ಬ್ರಿಟಿಷರಿಗೆ ಹಲವು ಬಾರಿ ಚಳ್ಳೆಯನ್ನು ತಿನ್ನಿಸಿದ ಅಂದಿನ ಕಾಲದ 15 ವರ್ಷದ ಪೋರ. ಇಂದು ತನ್ನ ಮೊಮ್ಮಗಳನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಹಸದ ಉತ್ತುಂಗಕ್ಕೆ ಏರಿಸಿದ ಧೀರ. ಬೆಂಗಳೂರಿನಲ್ಲಿ ಮೊಮ್ಮಗಳ ನವೋದ್ಯಮ ಸ್ಥಾಪನೆಗಾಗಿ ತಾತ ಟೊಂಕ ಕಟ್ಟಿ ನಿಲ್ಲುತ್ತಾರೆ. ಶತಾಯುಷಿಯಾದರೇನು, ಯಾವ ಯುವಕನಿಗೂ ಕಮ್ಮಿ ಇಲ್ಲದಂಥ ಆರೋಗ್ಯ ಭಾಗ್ಯ ಅವರದು. ಶಾರ್ವರಿಯ ಕೈನಲ್ಲಿದ್ದ ಸ್ಯಾಮ್ಸಂಗ್ ಫೋನು ರಿಂಗಣಿಸುತ್ತದೆ. ಅದರಲ್ಲಿ ಬಂದಂಥ ವಾಯ್ಸ್ ಮೆಸೇಜ್, ಚೆಕ್ ಯುವರ್ ಇಮೇಲ್ ಎನ್ನುವಂತಹ ಸಂದೇಶವನ್ನು ಕೊಟ್ಟಾಗ ಶಾರ್ವರಿ ತನ್ನ ಮೇಲ್ ಓಪನ್ ಮಾಡಿ ನೋಡಿದಾಗ ಕೆನಡಾದ ಮಾಂಟ್ರಿಯಲ್ನಲ್ಲಿ ಅಂದು ಭೇಟಿಯಾಗಿದ್ದ ಯುವ ಉದ್ಯಮಿ ಡೇವಿಡ್ ಸೆರಿಯೋ ರವರ ಸಂದೇಶವಾಗಿರುತ್ತದೆ. ಎಲ್ಲವನ್ನೂ ಕೂಲಂಕುಷವಾಗಿ ಓದಿದಂತಹ ಶಾರ್ವರಿ ಬಿಸಿನೆಸ್ ಪ್ರಪೋಸಲನ್ನು ಒಪ್ಪಿಕೊಂಡು ತನ್ನ ಒಪ್ಪಿಗೆಯ ಮೇಲ್ ಸಂದೇಶವನ್ನು ಡೇವಿಡ್ರಿಗೆ ಕಳಿಸ್ತಾಳೆ. ಪಕ್ಕದಲ್ಲಿ ನಿಂತು ಫೋನ್ನಲ್ಲೇ ಬಿಸಿನೆಸ್ ಡೀಲ್ ಓಕೆ ಮಾಡಿದಂತಹ ಮೊಮ್ಮಗಳು ಶಾರುವನ್ನು ನೋಡಿದ ತಾತನಿಗೆ ಆಶ್ಚರ್ಯವಾಗ್ತದೆ. ಇಂತಹ ತಂತ್ರಜ್ಞಾನದ ಆಧುನಿಕ ಪ್ರಪಂಚ ಮತ್ತು ಆರ್ಥಿಕತೆಯಲ್ಲಿ ಮುಂದುವರಿದ ಭಾರತ. ಕೆನಡಾದ ಸಹಯೋಗದೊಂದಿಗೆ ಶಾರ್ವರಿಯ ಉದ್ಯಮ ನಾಗಾಲೋಟದಲ್ಲಿ ಬೆಳೆಯಿತು. ತಾತ ತಮ್ಮ ಕಳೆದ ದಿನಗಳನ್ನು ನೆನಪಿಸ್ಕೊಳ್ತಾರೆ. ಬ್ರಿಟಿಷರ ಕಾಲದಲ್ಲಿ ನಾವು ಸೂಜಿಯನ್ನು ಕೂಡ ವಿದೇಶದಿಂದ ತರಿಸಬೇಕಿತ್ತು. ಇಂದು ನಮ್ಮ ದೇಶದಲ್ಲಿ ರೈಲು, ವಿಮಾನ ಮತ್ತು ಭಾರೀ ಯಂತ್ರಗಳನ್ನು ನಾವೇ ತಯಾರಿಸುತ್ತಿದ್ದೇವೆ. ಅದರಲ್ಲೂ ಬೆಂಗಳೂರು ಜಗತ್ತಿನ IT ಆಗಿ ರೂಪಾಂತರಗೊಂಡಿದೆ. ಸಾಫ್ಟ್ವೇರ್ ಉದ್ಯಮವಂತೂ ತನ್ನ ಅಲೆಯನ್ನು ಜಗತ್ತಿನಾದ್ಯಂತ ಚಾಚಿದೆ. ಮೊಬೈಲ್ ಒಂದು ಸಾಧನದ ಮೂಲಕ ಇದೇ ಕೋಟ್ಯಾಂತರ ರೂಪಾಯಿ ಬಿಸಿನೆಸ್ಸನ್ನು ನಿಂತಲ್ಲೇ ಡೀಲ್ ಮಾಡುವಂಥ ಜಗತ್ತೇ ಒಂದು ಹಳ್ಳಿಯಾದಂಥ ಅನುಭವ ವೇಣುಗೋಪಾಲರಿಗೆ ಆಯಿತು. ಅಂದು ಭಾರತದ ಸ್ವಂತ ಮಣ್ಣಿನ ವಸ್ತುಗಳ ಬ್ರಾಂಡ್ ಮತ್ತು ಆರ್ಥಿಕ ಸಾರ್ವಭೌಮತ್ವಕ್ಕೆ ಮೊದಲ ಹೆಜ್ಜೆ ಇಟ್ಟ ನಮ್ಮ ಜಿಲ್ಲೆಯ ಹೆಮ್ಮೆಯ ಕನ್ನಡತಿ ರಾಣಿ ಭೈರಾದೇವಿ ಇಂದು ತನ್ನ ಮೊಮ್ಮಗಳು ಶಾರ್ವರಿ ಜಾಗತಿಕ ಮಟ್ಟದಲ್ಲಿ ಇಂಥ ಸಾಹಸಕ್ಕೆ ಕೈ ಹಾಕಿದ್ದ ಹೆಮ್ಮೆಯೊಂದಿಗೆ ಭಯವೂ ಇತ್ತು ತಾತನಿಗೆ. ಸರ್ವವನ್ನೂ ರಕ್ಷಿಸಿ ಕಾಪಾಡುವ ಮಹಾಮುರುಡೇಶ್ವರನಲ್ಲಿ ಮನದಲ್ಲೇ ಭಕ್ತಿಯಿಂದ ಪ್ರಾರ್ಥಿಸುತ್ತಾರೆ. ತಾತನ ಯೋಚನೆಗೆ ಬ್ರೇಕ್ ಬಿತ್ತು. ಮೊಬೈಲ್ ಸ್ಕ್ರೀನಿಂದ ಕಣ್ಣು ಆಚೆ ತೆಗೆದ ಶಾರ್ವರಿ ತಾತನ ಹೆಗಲ ಮೇಲೆ ಕೈ ಹಾಕಿ, ತಾತ, ನಾವು ಊರಿಗೆ ಹೋಗೋಣ, ಮತ್ತು ಎಲ್ಲ ತಯಾರಿಯೊಂದಿಗೆ ಇನ್ನು 1 ವೀಕ್ ಬಿಟ್ಟು ಬೆಂಗಳೂರಿಗೆ ಬರೋಣ ಎಂದು ಹೇಳ್ತಾಳೆ. ತಾತ ಮೊಮ್ಮಗಳು ಆಟೋ ಹತ್ತಿ ರೈಲ್ವೆ ಸ್ಟೇಷನ್ ತಲುಪ್ತಾರೆ. ರಸ್ತೆಯುದ್ದಕ್ಕೂ ಕಾಣುತ್ತಿದ್ದ ದೊಡ್ಡ ಮಾಲ್ಗಳು, ಜಾಗತಿಕ ಬ್ರಾಂಡ್ಗಳ ಬೋರ್ಡ್ಗಳು ತಾತನನ್ನು ಅಚ್ಚರಿಗೊಳಿಸುತ್ತವೆ. ಬೆಂಗಳೂರಿನಲ್ಲಿ ತನ್ನ ಉದ್ಯಮವನ್ನು ಕೆನಡಾದ ಸಹಯೋಗದೊಂದಿಗೆ ಶುಭ ಆರಂಭ ಮಾಡಿದ ಶಾರ್ವರಿಯ ಈ ಉದ್ಯಮ ಎಲ್ಲ ಕರಾವಳಿಯ ಮೀನುಗಾರರ ಯಶಸ್ಸಿನ ಆರ್ಥಿಕತೆಯ ಭಾಗ್ಯದ ಬಾಗಿಲನ್ನು ತೆರೆಯುತ್ತದೆ. ಅನಕ್ಷರಸ್ಥ ಮೀನುಗಾರನು ಕೂಡ ಡಿಜಿಟಲ್ ತಂತ್ರಜ್ಞಾನವನ್ನು ಬಳಸಿ ಈ ಸಂಸ್ಥೆಯೊಂದಿಗೆ ವಿದೇಶಕ್ಕೆ ರಫ್ತು ಮಾಡುವಂತಹ, ವಿದೇಶದಿಂದ ಪೇಮೆಂಟನ್ನು ಸ್ವೀಕರಿಸುವಂತಹ ಕಲೆಗಾರಿಕೆಯನ್ನು ಕಲಿತು ಅತ್ಯಂತ ಆರ್ಥಿಕ ಲಾಭವನ್ನು ಪಡೆಯುತ್ತಾರೆ. ಪ್ರಾರಂಭದಲ್ಲಿ ಕಷ್ಟವಾದರೂ ಕೂಡ ಶಾರ್ವರಿ ತಾನು ಬೆಳೆಯುವುದರೊಂದಿಗೆ ತನ್ನ ಜಿಲ್ಲೆಯ ಮೀನುಗಾರರ ಕುಟುಂಬವನ್ನು ಆರ್ಥಿಕತೆಯಲ್ಲಿ ಅತ್ಯಂತ ಎತ್ತರಕ್ಕೆ ಏರಿಸ್ತಾಳೆ. ಬಡ ಮಧ್ಯಮ ಕುಟುಂಬದ ಮೀನುಗಾರರು ಆರ್ಥಿಕವಾಗಿ ಸಬಲರಾಗ್ತಾರೆ. ಇದು ಭಾರತದ ಆರ್ಥಿಕತೆಗೆ ಶಾರ್ವರಿ ತನ್ನ ಸಂಸ್ಥೆಯ ಮೂಲಕ ಕೊಟ್ಟಂಥ ಒಂದು ದೊಡ್ಡ ಕೊಡುಗೆ. ಕೇವಲ 10 ವರ್ಷಗಳ ಅವಧಿಯಲ್ಲಿ ಜಗತ್ತಿನ ಅತ್ಯಂತ ಎತ್ತರದ ಉದ್ಯಮಗಳ ಸಾಲಿಗೆ ಸೇರಿದಂಥ ಶಾರ್ವರಿಯನ್ನು ಭಾರತ ಸರ್ಕಾರ ಗುರುತಿಸಿ 2025ರ ಬೆಸ್ಟ್ ಬಿಸ್ನೆಸ್ ವುಮನ್ ಆಫ್ ದ ಇಯರ್ ಎನ್ನುವ ಅವಾರ್ಡನ್ನು ಕೊಟ್ಟು ಗೌರವಿಸುತ್ತದೆ. ಅಂತೆಯೇ ಕರ್ನಾಟಕ ಸರ್ಕಾರ ಯುವೋದ್ಯಮಿ ಎನ್ನುವ ಬಿರುದನ್ನು ಕೊಟ್ಟು ಗೌರವಿಸಲು ಅವಳ ಹುಟ್ಟೂರಾದ ಮುರುಡೇಶ್ವರದಲ್ಲಿ ದೊಡ್ಡ ಸಮಾರಂಭವನ್ನು ಏರ್ಪಡಿಸುತ್ತದೆ. ಶಿವನ ಸನ್ನಿಧಿಯಲ್ಲಿ ಅರಬ್ಬಿ ಸಮುದ್ರದ ತಟದಲ್ಲಿ ಮುಸ್ಸಂಜೆಯ ಸಮಯ. ಅಂದು
ಉದ್ಯಮದ ಆರಂಭಕ್ಕೆ ನಾಂದಿ ಹಾಡಲು ಧನ ಸಹಾಯ ಮಾಡಿದ್ದೆ ಮಾನ್ಯ ಮೀನುಗಾರಿಕಾ ಸಚಿವರು ಹಾಗೂ ಕರ್ನಾಟಕ ಸರ್ಕಾರದ ಕೌಶಲ್ಯ ಅಭಿವೃದ್ಧಿ ಮಂತ್ರಿಗಳು ಹಾಗೂ ಇನ್ನಷ್ಟು ಉದ್ಯಮಿಗಳ ಸಂಗಮದೊಂದಿಗೆ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಒಂದು ಶಾರ್ವರಿ ಭವ್ಯವಾದ ವೇದಿಕೆಯ ಮೇಲೆ ಯುವೋದ್ಯಮಿ ಎನ್ನುವ ಪ್ರಶಸ್ತಿಯನ್ನು ಸ್ವೀಕರಿಸಿ ತನ್ನ ಯಶೋಗಾಥೆಗೆ ಕಾರಣರಾದ ಎಲ್ಲರನ್ನು ಸ್ಮರಿಸಿ ಭಾಷಣ ಮಾಡ್ತಾಳೆ. ಶಾರ್ವರಿಯ ನನಸಾದ ಕನಸು ಅವಳ ಭಾಷಣ ರೂಪದಲ್ಲಿ ಭಾರತದ ಹಿಂದಿನ ಹೆಜ್ಜೆ ಈಗಿನ ಅಭಿವೃದ್ಧಿಯ ಪಥದ ಹೆಜ್ಜೆಗಳನ್ನು ಬಿಂಬಿಸುತ್ತಿದ್ದವು. ಹೊಳೆಯುವ ಪದಕವನ್ನು ತೋರಿಸಲು ಈಗ ತಾತನಿಲ್ಲ ಅನ್ನುವುದು ಅವಳನ್ನು. ಶಾರದೆಗೆ ಮೊದಲು ಬೇಡವಾಗಿದ್ದ ಮಗಳ ಉದ್ಯಮದ ಕನಸು ಈಗ ಇಡೀ ಸಮುದಾಯದ ಹೆಮ್ಮೆಯಾಗಿತ್ತು. ಶಾರ್ವರಿ ಪ್ರೊಫೆಸರ್ ಆಗಲಿಲ್ಲ ನಿಜ, ಆದರೆ ಅವಳು ಸಾವಿರಾರು ಜನರಿಗೆ ಜೀವನ ಪಾಠ ಕಲಿಸಿದಳು. ಕಷ್ಟಪಟ್ಟರೆ, ನಂಬಿಕೆಯಿಂದ ಮುಂದೆ ಹೋದರೆ ಯಾವ ಕನಸು ಕೂಡ ನನಸಾಗುತ್ತದೆ ಎಂಬುದಕ್ಕೆ ಶಾರ್ವರಿಯೇ ಸಾಕ್ಷಿ. ಆಲಿಸಿದ್ದಕ್ಕೆ ಧನ್ಯವಾದಗಳು. ಅವಕಾಶಕ್ಕಾಗಿ ಹಿಪ್ಪರಗಿ ಸರ್ ಹಾಗೂ ಗಣಕರಂಗ ಸಂಸ್ಥೆಗೆ ಇನ್ನೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಥ್ಯಾಂಕ್ ಯು.